ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಜನವರಿ 31ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಒಂದು ಸೂಚನೆ ಇದೆ. 2022 ಜನರಲ್ ಸ್ಟಡೀಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮಿನ ಹೊಸ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. UPSC CSC ಪರೀಕ್ಷೆಗೆ ತಯಾರಿ ನಡೆಸಬೇಕು ಅಂದ್ಕೊಳ್ತಿರೋ ಎಲ್ಲರಿಗೂ ಕೂಡ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಆಸಕ್ತರು ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ UP ಆರ್ಡಿನೆನ್ಸ್ ಆನ್ ಕನ್ವರ್ಷನ್ ನಾಟ್ ಯೆಟ್ ರಿಸೀವ್ಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 2020ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಅಂತ ಹೇಳಿ ಒಂದು ಆರ್ಡಿನೆನ್ಸ್ ಅನ್ನು ಹೊರತರಲಾಗಿತ್ತು. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಈ ಆರ್ಡಿನೆನ್ಸ್ ಅನ್ನು ಹೊರತರೋದಕ್ಕೆ ಕಾರಣ ಮದುವೆಯ ಕಾರಣದಿಂದಾಗಿ ಧರ್ಮವನ್ನು ಬದಲಾಯಿಸಿಕೊಳ್ಳುವಂಥದ್ದನ್ನು, ಅಂದರೆ ಮ್ಯಾರೇಜ್ನ ರೀಸನ್ಗಾಗಿ ಎನಿ ಕನ್ವರ್ಷನ್ ಇನ್ ದ ರಿಲಿಜಿಯನ್ ಆಗ್ತಾ ಇದೆ ಅಂತಂದರೆ ಅಂಥದನ್ನು ತಡಿಬೇಕು ಅಂತ ಹೇಳಿ ಈ ಒಂದು ಕನ್ವರ್ಟ್ ಆಗ್ತಾ ಇರ್ತಕ್ಕಂಥ ಇಂಡಿವಿಜುವಲ್ನ ಕನ್ಸೆಂಟ್ ಇದ್ರೂ ಕೂಡ ಅದು ಆಗದೇ ಇರುವಂತೆ ನೋಡ್ಕೊಳ್ಳುವಂಥದ್ದು. ಆ ಕನ್ಸೆಂಟ್ ಇದ್ರೂ ಕೂಡ ಪ್ರಯರ್ ಒಂದು ಸ್ಯಾಂಕ್ಷನನ್ನು ರಾಜ್ಯ ಸರ್ಕಾರದಿಂದ ಪಡ್ಕೊಳ್ಳದೆ ಈ ರೀತಿಯ ಕನ್ವರ್ಷನ್ಸ್ಗಳು ಮದುವೆಯ ಕಾರಣದಿಂದಲೂ ಕೂಡ ಕನ್ಸೆಂಟ್ ಇದ್ದೂ ಕೂಡ ಆಗುವಂತಿಲ್ಲ ಅನ್ನುವಂತೆ ಒಂದು ಆರ್ಡಿನೆನ್ಸನ್ನು ತಂದಂಥದ್ದು. ಇದರಿಂದಾಗಿ ಈ ಆರ್ಡಿನೆನ್ಸ್ ಬಂದ ನಂತರದಲ್ಲಿ ಯಾವುದೇ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ಗಳು ಆಗುವಂಥ ಸಂದರ್ಭದಲ್ಲಿ ಯಾರೇ ಆದರೂ ಅವರ ಧರ್ಮವನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ಅವರಿಗೆ ಇಚ್ಛೆ ಇದ್ದರೂ ಕೂಡ ಅದನ್ನು ಈಸಿಯಾಗಿ ಬದಲಾಯಿಸ್ಕೊಳ್ಳುವಂತಿಲ್ಲ. ಸ್ಟೇಟ್ನ ಒಂದು ಪರ್ಮಿಷನನ್ನು ಅವರು ತಗೊಳ್ಬೇಕಾಗತ್ತೆ. ಮತ್ತು ಈ ಲಾನ ಅಡಿಯಲ್ಲಿ ಯಾವ ವ್ಯಕ್ತಿ ತಮ್ಮ ಧರ್ಮವನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ ಆ ಧರ್ಮವನ್ನು ಬದಲಾಯಿಸ್ಕೊಳ್ತಿರ್ತಕ್ಕಂಥ ಇಂಡಿವಿಜುವಲ್ನ ಮೇಲೆ ಬರ್ಡನ್ ಆಫ್ ಪ್ರೂವಿಂಗ್ ಅನ್ನುವಂಥದ್ದು ಇರೋದಿಲ್ಲ. ಈ ವ್ಯಕ್ತಿ ಲಾಫುಲಿ ಧರ್ಮವನ್ನು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನು ಪ್ರೂವ್ ಮಾಡುವಂಥ ಬರ್ಡನ್ ಅನ್ನುವಂಥದ್ದು ಕನ್ವರ್ಟ್ ಆಗಿರುವಂಥ ಇಂಡಿವಿಜುವಲ್ಗೆ ಇರೋದಿಲ್ಲ. ಬದಲಾಗಿ ಯಾರಿಂದ ಅವರು ಕನ್ವರ್ಟ್ ಆಗ್ತಾರೋ ಅವರ ಮೇಲೆ ಆ ಹೊಣೆ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಅವರ ಪೇರೆಂಟ್ಸ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಅಥವಾ ಇನ್ಯಾರೇ ಅವರ ಬ್ಲಡ್ ರಿಲೇಟಿವ್ಸ್ಗಳಾಗಿರ್ಬೋದು, ಮ್ಯಾರೇಜಿಂದ ಆಗಿರ್ತಕ್ಕಂಥ ರಿಲೇಟಿವ್ಸ್ಗಳಾಗಿರ್ಬೋದು, ಇವರು ಈ ಯಾರು ಕನ್ವರ್ಟ್ ಆಗಿರ್ತಾರೋ ಅವರ ಒಂದು ಕನ್ವರ್ಷನನ್ನು ಕ್ವೆಶನ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಯಾರೇ ವ್ಯಕ್ತಿ ಕನ್ವರ್ಷನನ್ನು ಅವರ ಕನ್ಸೆಂಟಿಂದಲೂ ಕೂಡ ಮ್ಯಾರೇಜ್ನ ರೀಸನ್ಗಾಗಿ ಕನ್ವರ್ಷನನ್ನು ಆಗ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಪ್ರಯರ್ ಸ್ಟೇಟ್ನ ಪರ್ಮಿಷನನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ಆರ್ಡಿನೆನ್ಸ್ ಹೊರತಂದಿತ್ತು. ಇಂಥ ಒಂದು ಆರ್ಡಿನೆನ್ಸ್ ಏನಾಗುತ್ತೆ, ಯಾವುದೇ ಆರ್ಡಿನೆನ್ಸ್ಗಳನ್ನು ರಾಜ್ಯ ಸರ್ಕಾರ ತಗೊಂಡು ಬಂದು ಆ ರಾಜ್ಯ ಸರ್ಕಾರ ತರುವಂತಹ ಆರ್ಡಿನೆನ್ಸ್ಗಳು ರಿಪಗ್ನೆಂಟ್ ಟು ಸೆಂಟ್ರಲ್ ಲಾಸ್ ಆಗಿದ್ರೆ, ಅಂದರೆ ಸೆಂಟ್ರಲ್ ಲಾಸಿಗೆ ಸರಿಯಾಗಿ ಸಮಂಜಸವಾಗುವಂತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಅಥವಾ ನ್ಯಾಷನಲ್ ಪಾಲಿಸಿ ಸೆಂಟ್ರಲ್ ಪಾಲಿಸೀಸ್ಗಳಿಂದ ಡಿವಿಯೇಟ್ ಆಗ್ತಾ ಇದ್ದಲ್ಲಿ, ಸೆಂಟ್ರಲ್ ಪಾಲಿಸೀಸಿಂದ ಡಿವಿಯೇಟ್ ಅಂತ ಅಂದಾಗ ಸೆಕ್ಯುಲರಿಸಮನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಎತ್ತಿ ಹಿಡಿಯುತ್ತೆ. ಆದರೆ ಈ ರೀತಿಯ ಒಂದು ಲಾಸ್ಗಳನ್ನು ತರೋದ್ರಿಂದ ಎಲ್ಲೋ ಒಂದು ಕಡೆಗೆ ಅದನ್ನು ಕ್ವೆಶನ್ ಮಾಡುವಂತೆ ಆಗುತ್ತೆ. ಹಾಗಾಗಿ ಈ ರೀತಿ ಸೆಂಟ್ರಲ್ ಪಾಲಿಸೀಸ್ಗಳಿಂದ ಸೆಂಟ್ರಲ್ ಲಾಸ್ಗಳಿಂದ ಡಿವಿಯೇಟ್ ಆಗುವಂಥ ಲಾಸ್ಗಳೇನಿರುತ್ತೆ ಇವುಗಳ ಕಾನ್ಸ್ಟಿಟ್ಯೂಷನಾಲಿಟಿಯನ್ನು, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಅಪ್ರೂವ್ ಮಾಡೋದಕ್ಕೋಸ್ಕರ ಇದಕ್ಕೆ ಪ್ರೆಸಿಡೆಂಟ್ ಅಸೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗಾಗಿ ಹೋಮ್ ಮಿನಿಸ್ಟ್ರಿ ಇಂಥ ಬಿಲ್ಸ್ಗಳನ್ನು ಏನು ರಾಜ್ಯ ಸರ್ಕಾರಗಳು ಪಾಸ್ ಮಾಡಿರುತ್ತೆ ಇದನ್ನು ಎಕ್ಸಾಮೈನ್ ಮಾಡಿ ಅವುಗಳು ಒಂದು ವೇಳೆ ಸೆಂಟ್ರಲ್ ಲಾಸಿಗೆ ರಿಪಗ್ನೆಂಟ್ ಆಗಿದ್ದಾಗ ಅವನ್ನು ಪ್ರೆಸಿಡೆಂಟ್ ಅಸೆಂಟ್ಗೆ ಅಂತ ಹೇಳಿ ಕಳಿಸುತ್ತೆ. ಆಗ ಪ್ರೆಸಿಡೆಂಟ್ ಇದಕ್ಕೆ ಅಸೆಂಟ್ ನೀಡಿದ ನಂತರದಲ್ಲಿ ಅದು ಒಂದು ಲಾ ಆಗಿ ಕನ್ವರ್ಟ್ ಆಗ್ಬೋದಾಗುತ್ತೆ. ಯಾವುದೇ ಒಂದು ಬಿಲ್ ಅದು ಪಾಸ್ ಆಗಬೇಕು ಅಂತ ಅಂದಾಗ ಪ್ರೆಸಿಡೆಂಟಿನ ಪ್ರಯರ್ ಕನ್ಸೆಂಟ್ ಬೇಕು ಅನ್ನೋದೇ ಆಗಿದ್ರೆ ಯಾವುದೇ ರಾಜ್ಯದ ಗವರ್ನರ್ ಅದನ್ನು ಒಂದು ಆರ್ಡಿನೆನ್ಸ್ ಆಗಿ ವಿತೌಟ್ ಪ್ರೆಸಿಡೆಂಟ್ ಇನ್ಸ್ಟ್ರಕ್ಷನ್ ಇಲ್ಲದೇ ಇದ್ದಾಗ ಅವರು ಅದನ್ನು ಆರ್ಡಿನೆನ್ಸ್ ಆಗಿ ಹೊರತರುವಂತಿಲ್ಲ, ಪ್ರೊಮಲ್ಗೇಟ್ ಮಾಡುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 213 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುವಂಥದ್ದು. ಆಗ ಆ ಒಂದು ಬಿಲ್ಲನ್ನು ಸ್ಟೇಟ್ ಲೆಜಿಸ್ಲೇಚರ್ನಲ್ಲಿ ಇಂಟ್ರೊಡಕ್ಷನ್ ಮಾಡುವಾಗಲೇ ಅದಕ್ಕೆ ಪ್ರೀವಿಯಸ್ ಸ್ಯಾಂಕ್ಷನನ್ನು ಪ್ರೆಸಿಡೆಂಟಿಂದ ಪಡೆದಿರಬೇಕಾಗುತ್ತೆ. ಇದೆಲ್ಲವನ್ನು ನಾವು ಆರ್ಟಿಕಲ್ 213 ಒಳಗೆ ಕೂಡ ಕಾಣ್ಬೋದಾಗುತ್ತೆ. ಈಗ ಜಾರಿಗೆ ತಂದಿರತಕ್ಕಂಥ ಈ ಆರ್ಡಿನೆನ್ಸ್ ಏನಿದೆ ಈ ಆರ್ಡಿನೆನ್ಸ್ ಜಾರಿಗೆ ಬರಬೇಕು ಅಂತ ಅಂದರೆ ಇದು ಸೆಂಟ್ರಲ್ ಲಾ ಇಂದ ರಿಪಗ್ನೆಂಟ್ ಆಗಿರೋದ್ರಿಂದ ಇದಕ್ಕೆ ಮೊದಲಿಗೆ ಒಂದು ಪ್ರಿಯರ್ ಸ್ಯಾಂಕ್ಷನನ್ನು ಪ್ರೆಸಿಡೆಂಟ್ನಿಂದ ಪಡ್ಕೊಂಡು ನಂತರದಲ್ಲಿ ಇದನ್ನು ಅಲ್ಲಿನ ರಾಜ್ಯ ಸರ್ಕಾರದ ಲೆಜಿಸ್ಲೇಷನ್ ಅಲ್ಲಿ ಟೇಬಲ್ ಮಾಡಬೇಕಾಗಿತ್ತು. ಅದರ ನಂತರದಲ್ಲಿ ಆ ಬಿಲ್ ಪಾಸ್ ಆಗ್ತಿದೆಯೋ ಅಥವಾ ಪಾಸ್ ಆಗಿಲ್ಲ ಅಂತ ಅಂದಾಗ ಅದನ್ನು ಪ್ರೆಸಿಡೆಂಟಿನ ಪರ್ಮಿಷನನ್ನು ತಗೊಂಡು ಅದನ್ನು ಆರ್ಡಿನೆನ್ಸ್ ಆಗಿ ಹೊರತರಬಹುದಾಗಿತ್ತು. ಆದರೆ ಆ ರೀತಿ ಯಾವುದೇ ಒಂದು ಮೊರೆಯನ್ನು ಸೆಂಟರ್ನ ಮೊರೆಯನ್ನು ಹೋಗದೆ ರಾಜ್ಯ ಸರ್ಕಾರ ಇದನ್ನು ತಂದಿರತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇಲ್ಲಿ UP ಆರ್ಡಿನೆನ್ಸ್ನ ಬಗ್ಗೆ ಯಾವುದೇ ಒಂದು ಪ್ರಯರ್ ಪರ್ಮಿಷನನ್ನು MHAಗೆ ಇನ್ಫಾರ್ಮೇಷನನ್ನು ನೀಡುವಂಥದ್ದು ಇದನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ MHA RTIದ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿರ್ತಕ್ಕಂಥದ್ದು. 2008ರಲ್ಲಿ ಸೆಂಟ್ರಲ್ ಲಾಸ್ಗೆ ರಿಪಗ್ನೆಂಟ್ ಆಗುವಂಥ ಇದೇ ರೀತಿಯಾದಂಥ ಒಂದು ಲೆಜಿಸ್ಲೇಷನನ್ನು ರಾಜಸ್ಥಾನ್ ಅಸೆಂಬ್ಲಿ ಕೂಡ ಪಾಸ್ ಮಾಡಲಾಗಿತ್ತು. ಆ ಒಂದು ಬಿಲ್ ಕೂಡ ಈಗಲೂ ಕೂಡ MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಪೆಂಡಿಂಗ್ನಲ್ಲಿ ಇರುವಂಥದ್ದನ್ನು ಕೂಡ ಈ ಆರ್ಟಿಕಲ್ ನಮ್ಮ ಗಮನಕ್ಕೆ ತರ್ತಾ ಇದೆ.
ಮುಂದಿನ ಆರ್ಟಿಕಲ್ ಚೈನಾ ಈಸ್ ಸ್ಟಿಲ್ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕ್ರಿಟಿಕಲ್ ಇಂಪೋರ್ಟ್ಸ್ ಫಾರ್ ಇಂಡಿಯಾ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಚೈನಾ ಅನ್ನುವಂಥದ್ದು ಇದು ಈಗಲೂ ಕೂಡ ಏನು ಭಾರತವು ಈ ಆತ್ಮನಿರ್ಭರ್ ಭಾರತಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾ ಇದೆ, ಸೆಲ್ಫ್ ರಿಲಯಂಟ್ ಇಂಡಿಯಾ ಆಗೋದರ ಕಡೆ ಗಮನವನ್ನು ಕೊಡ್ತಾ ಇದೆ, ಸಾಕಷ್ಟು ಯೋಜನೆಗಳನ್ನು ಹಣವನ್ನು ಅದರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಕೂಡ ಚೈನಾ ಅಂದರೆ ಅದಲ್ಲದೆ ಸಾಕಷ್ಟು ಚೈನಾದ ಆ್ಯಪ್ಸ್ಗಳನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು, ಚೈನಾ ಮತ್ತು ಭಾರತದ ನಡುವೆ ಗಡಿ ಸಂಬಂಧಗಳು ಸರಿಯಾಗಿ ಇಲ್ಲದೇ ಇರತಕ್ಕಂಥದ್ದು, ಈ ಎಲ್ಲದರ ನಡುವೆ ಚೈನಾ ಇವತ್ತಿಗೂ ಕೂಡ ಭಾರತದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕ್ರಿಟಿಕಲ್ ಇಂಪೋರ್ಟ್ಸ್ ಆಗಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಚೈನಾ ಇವತ್ತು ಕೂಡ ಲಾರ್ಜೆಸ್ಟ್ ಸೋರ್ಸ್ ಆಫ್ ಕ್ರಿಟಿಕಲ್ ಇಂಪೋರ್ಟ್ಸ್ಗಳಾಗಿರ್ತಕ್ಕಂಥದ್ದು ಮೊಬೈಲ್ ಕಾಂಪೊನೆಂಟ್ಸ್ ಇಂದ ಹಿಡಿದು ಫಾರ್ಮಕ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ನವರೆಗೆ. ಅದರಲ್ಲೂ ಫಾರ್ಮಸಿಯ ವಿಚಾರಕ್ಕೆ ಬಂದಾಗ ವರ್ಲ್ಡ್ನಲ್ಲೇ ಫಾರ್ಮಸಿಯಲ್ಲಿ ಭಾರತ ಒಂದು ರೀತಿಯಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳ್ಬೋದು. ಆದರೂ ಕೂಡ ನಮ್ಮಲ್ಲಿ ನಾವೊಂದು ಪೆನ್ಸಿಲಿನನ್ನು ತಯಾರು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗುವಂಥ ಫಾರ್ಮಕ್ಯೂಟಿಕಲ್ ಇಂಗ್ರೀಡಿಯೆಂಟ್ಸನ್ನು ನಾವು ಚೀನಾದಿಂದ ತರಿಸ್ಕೊಳ್ಳುವಂಥದ್ದು. ಈ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಲ್ಲಿಂದ ಬರಲಿಲ್ಲ ಅಂತಂದರೆ ನಾವು ಅದನ್ನು ತಯಾರು ಮಾಡೋದಕ್ಕೂ ಕಷ್ಟ ಆಗುತ್ತೆ. ಈ ರೀತಿಯಾಗಿ ನಮ್ಮಲ್ಲಾಗುವಂಥ ಪ್ರಾಡಕ್ಟ್ಸ್ಗಳಿಗೆ ನಾವು ರಾ ಮೆಟೀರಿಯಲ್ಸ್ಗಳನ್ನು ಚೈನಾದ ಮೇಲೆ ಎಷ್ಟೋ ಪ್ರಾಡಕ್ಟ್ಸ್ಗಳಿಗಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಮೊಬೈಲ್ ಫೋನ್ನ ವಿಚಾರಕ್ಕೆ ಬಂದಾಗ ಕೂಡ 85% ಆಫ್ ದಿ ಕಂಟೆಂಟ್ ಅನ್ನುವಂಥದ್ದು ಅಲ್ಲಿಂದನೇ ಚೀನಾದಿಂದನೇ ಬರ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಸಾಕಷ್ಟು ರಿಲಯನ್ಸನ್ನು ನಾವು ಚೀನಾದ ಮೇಲೆ ಈಗಲೂ ಕೂಡ ಹೊಂದಿದ್ದೇವೆ ಅನ್ನುವಂಥದ್ದು. ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಮತ್ತು ಭಾರತವನ್ನು ನಾವು ನಮ್ಮ ರಾಷ್ಟ್ರದ ಮೇಲೆ ಡಿಪೆಂಡ್ ಆಗುವಂತೆ ಮಾಡುವಂಥ ನಿಟ್ಟಿನಲ್ಲಿ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ಗಳನ್ನು ನೀಡೋದಕ್ಕೆ PLI ಸ್ಕೀಮನ್ನು ಕೂಡ ತರಲಾಯಿತು. ನಂತರದಲ್ಲಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗನ್ನು ಬೂಸ್ಟ್ ಮಾಡುವಂಥ ಸಾಕಷ್ಟು ಮೆಜರ್ಸ್ಗಳನ್ನು ತಗೊಳ್ತಾ ಇರತಕ್ಕಂಥದ್ದು. ಗ್ಲೋಬಲ್ ಎಫರ್ಟ್ಸ್ಗಳನ್ನು ಕೂಡ ಹಾಕಲಾಗ್ತಾ ಇದೆ. ಚೀನಾದಿಂದ ನಾವು ತರಿಸ್ಕೊಳ್ಳುವಂಥ ಇಂಪೋರ್ಟ್ಸ್ಗೆ ಆಲ್ಟರ್ನೇಟಿವ್ಸ್ಗಳನ್ನು ಹುಡುಕುವಂಥ ಕಾರ್ಯಗಳು ಆಗ್ತಾ ಇದೆ. ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ಗಳು ಯಾವೆಲ್ಲ ರಾಷ್ಟ್ರಗಳೊಟ್ಟಿಗೆ ಇದೆ ಅದರ ಟ್ರೇಡಿಂಗ್ ಪಾರ್ಟ್ನರ್ಸ್ ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರವಾಗಿ ಚೀನಾದ ಮೇಲೆ ನಾವೇನು ಅಲ್ಲಿಂದ ಆಮದು ಮಾಡಿಕೊಳ್ಳುವಂಥ ವಸ್ತುಗಳಿಗೆ ಸಾಕಷ್ಟು ಡಿಪೆಂಡೆನ್ಸಿಯನ್ನು ಹೊಂದಿದ್ದೇವೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಭಾರತದ ಮಟ್ಟಿಗೆ ಈಗಿರ್ತಕ್ಕಂಥ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಜುಡಿಷಿಯರಿಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಆಗಿದೆ. ಇಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು CJI ರೈಟ್ಸ್ ಟು ಗವರ್ನ್ಮೆಂಟ್ ಆನ್ ಹೈಕೋರ್ಟ್ ಜಡ್ಜಸ್ ಅಪಾಯಿಂಟ್ಮೆಂಟ್ ಅನ್ನೋದಾಗಿದೆ. ಆರ್ಟಿಕಲ್ ಅಡಿಯಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ಪರ್ಮನೆಂಟ್ ಜಡ್ಜ್ ಆಗಿ ಇತ್ತೀಚೆಗಷ್ಟೇ ಅಡಿಷನಲ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥ ಜಸ್ಟಿಸ್ ಗನಡಿವಾಲಾ ಅವರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಜಸ್ಟಿಸ್ ಗನಡಿವಾಲಾ ಅವರು ಜನವರಿ 20ರಂದಷ್ಟೇ ಪರ್ಮನೆಂಟ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿದ್ದಂಥದ್ದು. ಇವರ ಹೆಸರನ್ನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೂಡ ಒಳಗೊಂಡಂತೆ ಸುಪ್ರೀಂ ಕೋರ್ಟಿನ ಕೊಲೇಜಿಯಂ ಅನ್ನುವಂಥದ್ದು ರೆಕಮೆಂಡ್ ಮಾಡಿತ್ತು. ಆದರೆ ಮಕ್ಕಳ ಈ ಸೆಕ್ಷುಯಲ್ ಅಸಾಲ್ಟ್ನ ವಿಚಾರದಲ್ಲಿ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಈಗಾಗಲೇ ಗನಡಿವಾಲಾ ಅವರು 2 ತೀರ್ಪುಗಳನ್ನು ನೀಡಿದ್ದು, ಆ 2 ತೀರ್ಪುಗಳು ಕೂಡ ಅಬ್ಜೆಕ್ಷನ್ಸ್ಗಳನ್ನು ರೈಸ್ ಮಾಡುವಂಥ ತೀರ್ಪುಗಳನ್ನು ನೀಡಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಅವರಿಗೆ ಇತ್ತೀಚೆಗಷ್ಟೇ ಏನು ಪರ್ಮನೆಂಟ್ ಜಡ್ಜ್ ಅನ್ನುವಂಥದ್ದನ್ನು ಅಪಾಯಿಂಟ್ಮೆಂಟ್ ಆಗಿತ್ತು, ಅದನ್ನು ಆ ಒಂದು ಸಪೋರ್ಟನ್ನು ಕೊಲೇಜಿಯಂ ಈಗ ವಾಪಸ್ ಪಡ್ಕೊಳ್ಳೋದ್ರ ಬಗ್ಗೆ ಅವರು ಗೌರ್ಮೆಂಟಿಗೆ ಲೆಟರನ್ನು ಬರೆದಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ತನ್ನ ರೆಕಮೆಂಡೇಷನನ್ನು ವಿತ್ಡ್ರಾ ಮಾಡ್ತಾ ಇರೋದನ್ನು ನೋಡ್ಬೋದಾಗುತ್ತೆ. ಇಲ್ಲಿ ಈ ಆರ್ಟಿಕಲ್ನಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೊಲೇಜಿಯಂ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಕೊಲೇಜಿಯಂನಲ್ಲಿ ಯಾರೆಲ್ಲ ಇರ್ತಾರೆ ಮತ್ತು ಜಡ್ಜಸ್ಗಳ ಅಪಾಯಿಂಟ್ಮೆಂಟ್ನ ವಿಚಾರದಲ್ಲಿ ಕೊಲೇಜಿಯಂನ ನಿರ್ಧಾರ ಎಷ್ಟು ಮಹತ್ವದ್ದಾಗುತ್ತೆ ಅನ್ನುವಂಥದ್ದು. ಕೊಲೇಜಿಯಂ ರೆಕಮೆಂಡೇಷನನ್ನು ಅಪಾಯಿಂಟ್ಮೆಂಟ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅವರು ರೆಕಮೆಂಡೇಷನನ್ನು ಮಾಡಿ ಅಪಾಯಿಂಟ್ಮೆಂಟ್ ಆದಂಥ ನಂತರದಲ್ಲೂ ಕೂಡ ಆ ಜಡ್ಜಸ್ಗಳ ಕೆಲಸ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂದಾಗ ಇವರು ನೀಡಿದಂಥ ರೆಕಮೆಂಡೇಷನನ್ನು ಹಿಂಪಡೆಯೋದ್ರ ಮುಖಾಂತರವಾಗಿ ಆ ಜಡ್ಜ್ ಯಾರು ಇವರ ರೆಕಮೆಂಡೇಷನ್ನಿಂದ ಪರ್ಮನೆಂಟ್ ಜಡ್ಜ್ ಆಗಿ ಆಯ್ಕೆ ಆಗಿರ್ತಾರೆ ಅವರ ಕೆಲಸವನ್ನು ಕೂಡ ಅಂದರೆ ಪರ್ಮನೆಂಟ್ ಜಡ್ಜ್ ಅನ್ನುವಂಥ ಆ ಸ್ಥಾನಮಾನವನ್ನು ಕೂಡ ಹಿಂದಕ್ಕೆ ಪಡಿಬೋದಾಗಿರುತ್ತೆ. ಅಂದರೆ ಕೊಲಿಜಿಯಂನ ಮಹತ್ವವನ್ನು ನಾವು ತಿಳ್ಕೊಂಡಾಗುತ್ತೆ ಮತ್ತು ಈ ರೀತಿಯ ಒಂದು ಉದಾಹರಣೆಯನ್ನು ನಮ್ಮ ಎಕ್ಸಾಮ್ಸ್ಗಳಲ್ಲಿ ಕೂಡ ನಾವು ಬರೀಬೋದಾಗುತ್ತೆ. ಇವರು ನೀಡಿದಂಥ ತೀರ್ಪುಗಳೇನು ಅಂತಂದರೆ ಇತ್ತೀಚೆಗಷ್ಟೇ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಒಂದು 18 ವರ್ಷದೊಳಗಿರ್ತಕ್ಕಂಥ ಮಗುವಿನ ಮೇಲೆ ಅವರ ಮೈ ಮೇಲೆ ಬಟ್ಟೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಸೆಕ್ಷುಯಲ್ ಅಸಾಲ್ಟ್ ಅನ್ನುವಂಥದ್ದು ಆದರೆ ಅಥವಾ ಅವರನ್ನು ಸ್ಕಿನ್ ಟು ಸ್ಕಿನ್ ಟಚ್ ಅನ್ನುವಂಥದ್ದು ಆಗಿಲ್ಲ ಅಂತ ಅಂದರೆ ಅದನ್ನು ಸೆಕ್ಷುಯಲ್ ಅಸಾಲ್ಟ್ ಅಂತ ಹೇಳಿ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಒಂದು ತೀರ್ಪನ್ನು ಹೊರತಂದಿದ್ರು. ಆ ತೀರ್ಪನ್ನು ವಿರೋಧಿಸಿ ಅದನ್ನು ಸ್ಟೇ ಮಾಡುವಂಥ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಇತ್ತೀಚೆಗಷ್ಟೇ ತಗೊಂಡಿದ್ರ ಬಗ್ಗೆ ನಾವು ಕಳೆದ ವಾರವಷ್ಟೇ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ವಿ. ಮತ್ತೊಂದು ಇದೇ ರೀತಿಯ ತೀರ್ಪಿನಲ್ಲಿ 5 ವರ್ಷದ ಒಂದು ಮಗುವಿನ ಕೈಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಆಕೆ ಅಥವಾ ಆತನ ಟ್ರೌಸರ್ಸ್ನ ಅನ್ಜಿಪ್ ಮಾಡೋದ್ರಿಂದಾಗಿ ಅವರ ಮೇಲೆ ಸೆಕ್ಷುಯಲ್ ಅಸಾಲ್ಟ್ ನಡೆದಿದೆ ಅಂತ ಹೇಳಿ ಪೋಕ್ಸೋ ಆ್ಯಕ್ಟ್ನ ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಜಡ್ಜ್ಮೆಂಟನ್ನು ಕೂಡ ಇವರು ತಂದಿದ್ರು.
ಈ ರೀತಿಯ ಜಡ್ಜ್ಮೆಂಟ್ಸ್ಗಳು ಪೋಕ್ಸೋ ಆ್ಯಕ್ಟಿನ ವೆರಿ ಇಂಟೆನ್ಷನ್ ಏನಿದೆ ಅದನ್ನೇ ಕ್ರಿಪಲ್ ಮಾಡುವಂಥ ಜಡ್ಜ್ಮೆಂಟ್ಸ್ಗಳಾಗಿರುತ್ತೆ. ಹಾಗಾಗಿ ಇಂಥ ತೀರ್ಪುಗಳನ್ನು ಇವರು ಒಂದಲ್ಲ ಅಂತ ಹೇಳಿ ಎರಡೆರಡು ಬಾರಿ ನೀಡ್ತಾ ಇರೋದ್ರಿಂದ ಇವರಿಗೆ ಏನು ಪರ್ಮನೆಂಟ್ ಜಡ್ಜ್ ಅನ್ನುವಂಥ ಅಪಾಯಿಂಟ್ಮೆಂಟನ್ನು ಇತ್ತೀಚೆಗೆ ನೀಡಲಾಗಿತ್ತು, ಅದು ಕೂಡ ಈ ಕೊಲಿಜಿಯಂನ ರೆಕಮೆಂಡೇಷನ್ನಿಂದಾಗಿ ಆ ರೆಕಮೆಂಡೇಷನನ್ನೇ ಹಿಂಪಡೆಯುವಂಥ ಒಂದು ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಈಗ ಮಾಡಿರ್ತಕ್ಕಂಥದ್ದು. ಇದರ ವಿಚಾರವಾಗಿ ಗೌರ್ಮೆಂಟ್ಗೆ ಲೆಟರನ್ನು ಬರೆದಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕೊಲಿಜಿಯಂನ ಅಡಿಯಲ್ಲಿ ಬರುವಂಥ ಸದಸ್ಯರು ಯಾರ್ಯಾರು ಇರ್ತಾರೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಪೋಕ್ಸೋ ಆ್ಯಕ್ಟ್ನ ಬಗ್ಗೆ ಕೂಡ ನಾವು ಸಾಕಷ್ಟು ಬಾರಿ ಇತ್ತೀಚೆಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಪೋಕ್ಸೋ ಆ್ಯಕ್ಟ್ನ ಬಗ್ಗೆ ಕೂಡ ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಕಳೆದ ವಾರವಷ್ಟೇ ಒಂದಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ 2 ಆರ್ಟಿಕಲ್ಸ್ಗಳು ಇದು ಇತ್ತೀಚೆಗಷ್ಟೇ ಡೆಲ್ಲಿಯಲ್ಲಿನ ಇಸ್ರೇಲಿಯ ಎಂಬಸಿ ಹತ್ತಿರದಲ್ಲಿ ನಡೆದಂಥ ಬ್ಲಾಸ್ಟ್ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ಸ್ಗಳಾಗಿದೆ. ಈ ಬ್ಲಾಸ್ಟ್ ನಡೆದಂಥ ಸ್ಥಳದಲ್ಲಿ ಅಲ್ಲಿ ಸಿಕ್ಕಿರತಕ್ಕಂಥ ಒಂದು ಲೆಟರ್ನ ಮುಖಾಂತರವಾಗಿ ಇಲ್ಲಿನ ನಮ್ಮ ಒಂದು ಸಂಸ್ಥೆಗಳು ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥ ಸಂಸ್ಥೆಗಳಿಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ ಏನು ಅಂತ ಅಂದರೆ, ಯಾವುದೇ ಒಂದು ಆರ್ಗನೈಸೇಷನ್ನು ಒಂದು ಬ್ಲಾಸ್ಟನ್ನು ಅಥವಾ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡಿದ ನಂತರದಲ್ಲಿ ಐಸಿಸ್ ಆಗಿರ್ಬೋದು ಇಂಥ ಆರ್ಗನೈಸೇಷನ್ಸ್ಗಳು ಅದರ ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಆದರೆ ಇಲ್ಲಿ ಯಾವುದೋ ಒಂದು ಆರ್ಗನೈಸೇಷನ್ ಅದರ ಹೊಣೆಯನ್ನು ಏನು ತಗೊಂಡಿದೆ ಆ ಲೆಟರ್ನಲ್ಲಿ ಮೆನ್ಷನ್ ಆಗಿದೆ, ಅಂಥ ಒಂದು ಆರ್ಗನೈಸೇಷನಿನ ಹೆಸರನ್ನು ಇದುವರೆಗೂ ಅಫಿಷಿಯಲ್ಸ್ಗಳು ಕೇಳಿಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಅಫಿಷಿಯಲ್ಸ್ಗಳಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಈಗ ಇಲ್ಲದಂತೆ ಆಗಿರ್ತಕ್ಕಂಥದ್ದು. ಈ ರೀತಿ ನಮ್ಮ ಭಾರತದ ಒಂದು ಪ್ರದೇಶದ ಅಡಿಯಲ್ಲಿರ್ತಕ್ಕಂಥ ಇಸ್ರೇಲಿ ಎಂಬಸಿಯ ಮೇಲೆ ಇಂಥದ್ದೊಂದು ಅಟ್ಯಾಕ್ ಆಗುವಂಥದ್ದನ್ನು ಭಾರತೀಯರು ಸ್ಪಷ್ಟವಾಗಿ ಗುರುತಿಸದೆ ಹೋದಾಗ ಇಲ್ಲೆಲ್ಲೋ ಒಂದು ಕಡೆಗೆ ಭಾರತದ ಇಂಟೆಲಿಜೆನ್ಸಿನ ಫೇಲ್ಯೂರ್ ಅನ್ನುವಂಥದ್ದು ಅಥವಾ ಭಾರತ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಹಾನಿಯಾಗುವಂತೆ ಮಾಡುವಂಥದ್ದು ಇದರ ಹಿಂದಿನ ಉದ್ದೇಶ ಕೂಡ ಆಗಿರ್ಬೋದಾಗಿರುತ್ತೆ. ಇದರಿಂದ ಭಾರತ ಹಾಗೂ ಇಸ್ರೇಲ್ ನಡುವಿನ ಸಂಬಂಧಗಳು ಕೂಡ ತೊಂದರೆಗುಂಟಾಗುವಂಥ ಸಂಭವಗಳು ಬರ್ಬೋದಾಗುತ್ತೆ. ಹಾಗಾಗಿ ಭಾರತದ ಸೆಕ್ಯೂರಿಟಿ ಏಜೆನ್ಸ್ಗಳು ಇನ್ನಷ್ಟು ಅಲರ್ಟ್ ಆಗಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಇಲ್ಲಿ ಗೌರ್ಮೆಂಟ್ ಪ್ಲಾನ್ಸ್ ಲಾ ಟು ಬ್ಯಾನ್ ಬಿಟ್ಕಾಯಿನ್ ಸೆಟಪ್ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಅನ್ನುವಂಥದ್ದನ್ನು ನೋಡ್ಬೋದಾಗುತ್ತೆ. ಬಿಟ್ಕಾಯಿನ್ ಬಂದಂಥ ದಿನದಿಂದಲೂ ಕೂಡ ಭಾರತದಲ್ಲಿ ಲೀಗಲ್ ಆಗಿ ನೋಡಿದಾಗ ಬಿಟ್ಕಾಯಿನನ್ನು ಆಪೋಸ್ ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಬಿಟ್ಕಾಯಿನ್ ಬಂದಾಗ ಇದ್ರ ಬಗ್ಗೆ ಸಾಕಷ್ಟು ಸುದ್ದಿಯಲ್ಲಿತ್ತು. ಬಿಟ್ಕಾಯಿನ್ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರ್ತಕ್ಕಂಥದ್ದು. ಇದು ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ ಮೇಲೆ ಕಾರ್ಯ ಮಾಡುವಂಥದ್ದು. ಈ ಬಿಟ್ಕಾಯಿನನ್ನು ಭಾರತದಲ್ಲಿ ಅಫಿಷಿಯಲ್ ಆಗಿ ಅಥವಾ ಲೀಗಲ್ ಆಗಿ ಬಳಕೆ ಮಾಡಬಾರ್ದು ಅಂತ ಹೇಳಿ ಇದನ್ನು ಬ್ಯಾನ್ ಕೂಡ ಮಾಡುವಂಥ ನಿರ್ಧಾರವನ್ನು ತಗೊಳ್ಳಲಾಗಿತ್ತು. ಈಗ ಭಾರತದಲ್ಲಿ ಎಲ್ಲ ರೀತಿಯ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸೀಸ್ಗಳನ್ನು ಬ್ಯಾನ್ ಮಾಡೋದ್ರ ಜೊತೆಗೆ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿಯನ್ನು ಸೆಂಟ್ರಲ್ ಬ್ಯಾಂಕ್ನವರು ಇಶ್ಯೂ ಮಾಡೋದ್ರ ಬಗ್ಗೆ ಒಂದು ಲೆಜಿಸ್ಲೇಷನ್ ಅನ್ನುವಂಥದ್ದು ಈಗಿನ ಅಧಿವೇಶನದಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಆಗೋದಕ್ಕೆ ಅಂಥೇಳಿ ಸಿದ್ಧ ಇರತಕ್ಕಂಥದ್ದು. ಈ ಲಾ ಅನ್ನುವಂಥದ್ದು ಒಂದು ಫ್ರೇಮ್ವರ್ಕನ್ನು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಅನ್ನುವಂಥದ್ದು RBIನಿಂದ ಇಶ್ಯೂ ಆಗೋದಕ್ಕೆ ಬೇಕಾಗುವಂಥ ಒಂದು ಫೆಸಿಲಿಟೇಟಿವ್ ಫ್ರೇಮ್ವರ್ಕನ್ನು ಈಗಿನ ಒಂದು ಲಾ ಅನ್ನು ಏನು ಈಗ ಡಿಸ್ಕಸ್ ಮಾಡೋರಿದ್ದಾರೆ ಅದು ತರಲಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ಇದು ಈಗ ನಡೀತಿರ್ತಕ್ಕಂಥ ಕರೆಂಟ್ ಪಾರ್ಲಿಮೆಂಟರಿ ಸೆಷನಲ್ಲಿ ಡಿಸ್ಕಸ್ ಆಗಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ. ಇದರ ಮುಖಾಂತರವಾಗಿ ಎಲ್ಲ ಪ್ರೈವೇಟ್ ಕರೆನ್ಸೀಸ್ಗಳು ಭಾರತದಲ್ಲಿ ಏನಿದೆ ಅವೆಲ್ಲವುಗಳನ್ನು ಬ್ಯಾನ್ ಮಾಡುತ್ತೆ. ಜೊತೆಗೆ ಸರ್ಟೆನ್ ಎಕ್ಸೆಂಪ್ಷನ್ಸ್ಗಳನ್ನು ಕೂಡ ಕ್ರಿಪ್ಟೋ ಕರೆನ್ಸಿ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಳ್ಳುವಂಥ ಉದ್ದೇಶದಿಂದಾಗಿ ಸರ್ಟೆನ್ ಎಕ್ಸೆಂಪ್ಷನ್ಸ್ಗಳನ್ನು ಈ ಲಾ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಈ ಬಿಟ್ಕಾಯಿನ್ಗಳ ವಿಚಾರವಾಗಿ ಸರ್ಕಾರ ರಚನೆ ಮಾಡಿದಂಥ ಒಂದು ಪ್ಯಾನಲ್ 2019 ಮಧ್ಯದಲ್ಲಿ ರೆಕಮೆಂಡ್ ಮಾಡಿದಂಥದ್ದು ಎಲ್ಲ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸೀಸ್ಗಳನ್ನು ಬ್ಯಾನ್ ಮಾಡಬೇಕಾಗುತ್ತೆ. ಜೊತೆಗೆ 10 ವರ್ಷಗಳ ಅವಧಿಯವರೆಗೂ ಕೂಡ ಅವರಿಗೆ ಇವುಗಳನ್ನು ಬಳಕೆ ಮಾಡಿದ್ದೇ ಆದಲ್ಲಿ 10 ವರ್ಷದ ಅವಧಿವರೆಗೂ ಜೈಲ್ ಟರ್ಮನ್ನು ಇಡುವಂಥದ್ದು, ಹೆವಿ ಫೈನ್ಸ್ಗಳನ್ನು ಹಾಕುವಂಥದ್ದು, ಡಿಜಿಟಲ್ ಕರೆನ್ಸಿಗಳ ಅವುಗಳನ್ನು ಬಳಕೆ ಮಾಡಿಕೊಂಡಿದ್ದೇ ಆದರೆ ಹೆವಿ ಫೈನ್ಸ್ಗಳನ್ನು ಹಾಕುವಂಥದ್ದು. ಈ ಒಂದು ನಿರ್ಧಾರಗಳನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಆಗಿನ ಒಂದು ಗೌರ್ಮೆಂಟ್ ಪ್ಯಾನಲ್ ಅನ್ನುವಂಥದ್ದು ರೆಕಮೆಂಡ್ ಮಾಡಿತ್ತು. ಅದೇ ಪ್ಯಾನಲ್ ಈ ಅಫಿಷಿಯಲ್ ಗೌರ್ಮೆಂಟ್ ಬ್ಯಾಕ್ಡ್ ಡಿಜಿಟಲ್ ಕರೆನ್ಸಿಯನ್ನು RBIನ ಮುಖಾಂತರವಾಗಿ ಯಾವ ರೀತಿಯಾಗಿ ಈಗ ನೋಟ್ಸ್ಗಳನ್ನು RBI ತರುತ್ತೆ ಅದೇ ರೀತಿಯಾಗಿ ಅಫಿಷಿಯಲ್ ಒಂದು ಡಿಜಿಟಲ್ ಕರೆನ್ಸಿಯನ್ನು ಕೂಡ RBIನಿಂದ ತರಬೇಕು ಅನ್ನುವಂತೆ ಒಂದು ರೆಕಮೆಂಡೇಷನನ್ನು ಕೂಡ ನೀಡಿತ್ತು. ಸೆಂಟ್ರಲ್ ಬ್ಯಾಂಕ್ ಏಪ್ರಿಲ್ 2018ರಲ್ಲಿ ಅಂದರೆ RBIನವರು 2018 ಏಪ್ರಿಲ್ನಲ್ಲಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲವಕ್ಕೂ ಕೂಡ ತಾವು ಯಾವುದೇ ಇಂಡಿವಿಜುವಲ್ಸ್ಗಳೊಟ್ಟಿಗೆ ಅಥವಾ ಬಿಸ್ನೆಸಸ್ಗಳನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ವರ್ಚುವಲ್ ಕರೆನ್ಸೀಸ್ಗಳಾದಂಥ ಬಿಟ್ಕಾಯಿನ್ಸ್ಗಳಲ್ಲಿ ಏನಾದರೂ ನೀವು ನಿಮ್ಮ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಮುಂದಿನ 3 ತಿಂಗಳಲ್ಲಿ ಆ ಎಲ್ಲ ಬಿಸ್ನೆಸ್ಗಳನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಹೇಳಿ 2018 ಏಪ್ರಿಲ್ನಲ್ಲೇ RBI ಆರ್ಡರ್ ಮಾಡಿತ್ತು ಭಾರತದ ಎಲ್ಲ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ. ಈ ರೀತಿ ಭಾರತದಲ್ಲಿ ಇದುವರೆಗೂ ಬಿಟ್ಕಾಯಿನನ್ನು ಒಳಗೊಂಡಂತೆ ಯಾವುದೇ ವರ್ಚುವಲ್ ಕರೆನ್ಸೀಸ್ಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ ಮತ್ತು ಲೀಗಲ್ ಬ್ಯಾನನ್ನು ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ. ಈಗ ಈ ಬ್ಯಾನನ್ನು ಲೀಗಲ್
ಲೀಗಲ್ ಆಗಿ ಒಂದು ಲಾನ ಅಡಿಯಲ್ಲಿ ತರೋದ್ರ ಜೊತೆಗೆ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿಯನ್ನು ತರೋದ್ರ ಬಗ್ಗೆ ಈಗ ನಡೀತಿರ್ತಕ್ಕಂಥ ಬಜೆಟ್ ಸೆಷನ್ನಲ್ಲಿ ಹೆಚ್ಚಿನ ಒಂದು ಡಿಸ್ಕಷನ್ ಆಗುವಂಥದ್ದು ನಾವು ಮುಂದೆ ನೋಡಬೇಕಾಗಿದೆ. ಇದರಲ್ಲಿ ಕೋರ್ಟ್ ಇತ್ತೀಚೆಗಷ್ಟೇ ಮಾರ್ಚ್ 2020ರಲ್ಲಿ ಸುಪ್ರೀಂ ಕೋರ್ಟು ಬ್ಯಾಂಕ್ಸ್ಗಳನ್ನು ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ಗಳನ್ನು ಎಕ್ಸ್ಚೇಂಜ್ ಮತ್ತು ಟ್ರೇಡರ್ಸ್ನ ವಿಚಾರದಲ್ಲಿ ಹ್ಯಾಂಡಲ್ ಮಾಡುವಂಥದ್ದನ್ನು ಬ್ಯಾಂಕ್ಸ್ಗಳಿಗೆ ಅಲೋ ಮಾಡಬೇಕು ಮತ್ತು ಈ ರೀತಿಯ ಒಂದು ಕಂಪ್ಲೀಟ್ ಬ್ಯಾನನ್ನು ತರೋದ್ರ ಮುಖಾಂತರವಾಗಿ ಡಿಜಿಟಲ್ ಕರೆನ್ಸಿಯನ್ನು ಬಳಕೆ ಮಾಡಿಕೊಳ್ಳದೆ ಭಾರತವು ಇದರಲ್ಲಿ ಹಿಂದೆ ಉಳಿಯೋದ್ರಿಂದ ಈ ರೀತಿಯ ಒಂದು ಥ್ರೈವಿಂಗ್ ಇಂಡಸ್ಟ್ರಿಯಲ್ಲಿ ಬ್ಯಾನನ್ನು ಭಾರತದಲ್ಲಿ ತರೋದ್ರಿಂದ ನಾವು ಹಿಂದುಳಿತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇಂಥ ಒಂದು ಮಹತ್ತರವಾದಂಥ ನಿರ್ಧಾರವನ್ನು ಆ ಸಂದರ್ಭದಲ್ಲಿ ತಿಳಿಸಿತ್ತು. ಈ ಎಲ್ಲದರ ವಿಚಾರದಲ್ಲಿ ಈಗ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿಯನ್ನು ತರುವಂಥದ್ದು, ಇಂಟ್ರೊಡಕ್ಷನ್ ಆಫ್ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಅನ್ನುವಂಥದ್ದು ಬಹುಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಜಗತ್ತಿನಾದ್ಯಂತ ಮೇಜರ್ ಎಕಾನಮೀಸ್ಗಳು ಅಂತ ಗುರುತಿಸ್ಕೊಂಡಿರುವಂಥ ಸಾಕಷ್ಟು ಕಂಟ್ರೀಸ್ಗಳು ಕೂಡ ಈ ಕ್ರಿಪ್ಟೋ ಕರೆನ್ಸೀಸ್ಗಳನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ವೇಸ್ಗಳನ್ನು ಹುಡುಕ್ತಾ ಇದ್ದಾರೆ. ಆದರೆ ಈ ರೀತಿ ಕಂಪ್ಲೀಟ್ ಬ್ಯಾನನ್ನು ಮಾಡುವಂಥದ್ದು ಒಂದು ಸರಿಯಾದ ಮಾರ್ಗ ಆಗೋದಿಲ್ಲ. ಬದಲಾಗಿ ಈ ಒಂದು ತನ್ನದೇ ಆದಂಥ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿಯನ್ನು ತರುವಂಥದ್ದು, ಈ ರೀತಿಯ ಒಂದು ಮೆಷರ್ಸ್ಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಬ್ಲ್ಯಾಂಕೆಟ್ ಬ್ಯಾನ್ ಸರಿ ಆಗೋದಿಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಮಾರ್ಚ್ 2020ರಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದ್ದಂಥದ್ದು. ಈ ಎಲ್ಲ ನಿಟ್ಟಿನಲ್ಲಿ ಒಂದು ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಭಾರತಕ್ಕೆ ಬಂದಿದ್ದೇ ಆದಲ್ಲಿ ಡಿಜಿಟಲ್ ಕರೆನ್ಸಿ ಅಥವಾ ವರ್ಚುವಲ್ ಕರೆನ್ಸೀಸ್ಗಳನ್ನು ಕೂಡ ನಾವು ಭಾರತದಲ್ಲಿ ಲೀಗಲ್ ಆಗಿ ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದಾಗುತ್ತೆ. ಅದರ ಬಗ್ಗೆ ಈಗ ಒಂದು ಲಾ ಅನ್ನುವಂಥದ್ದು ಪಾರ್ಲಿಮೆಂಟ್ನಲ್ಲಿ ಅಂಡರ್ ಕನ್ಸಿಡರೇಷನಲ್ಲಿ ಈ ಒಂದು ಸೆಷನಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳ್ಕೊಳ್ಬೋದಾಗುತ್ತೆ. ಇದರ ಜೊತೆಗೆ ಸದ್ಯಕ್ಕೆ ಯಾವುದಾದ್ರೂ ರಾಷ್ಟ್ರದಲ್ಲಿ ಡಿಜಿಟಲ್ ಕರೆನ್ಸೀಸ್ಗಳನ್ನು ಈಗಾಗಲೇ ಅಫಿಷಿಯಲ್ ಡಿಜಿಟಲ್ ಕರೆನ್ಸೀಸ್ಗಳನ್ನು ಬಳಸ್ತಾ ಇದ್ದಾರಾ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ವಾಟ್ ಡಸ್ ಗ್ರೀನ್ ಟ್ಯಾಕ್ಸ್ ಮೀನ್ ಫಾರ್ ವೆಹಿಕಲ್ ಓನರ್ಸ್ ಅನ್ನೋದಾಗಿದೆ. ಇಲ್ಲಿ ಒಂದಷ್ಟು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಯೂನಿಯನ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಮಿನಿಸ್ಟ್ರಿಯ ಒಂದು ಅಪ್ರೂವಲನ್ನು ಅನೌನ್ಸ್ ಮಾಡಿದ್ದಾರೆ ಗ್ರೀನ್ ಟ್ಯಾಕ್ಸನ್ನು ವೆಹಿಕಲ್ಸ್ಗಳ ಮೇಲೆ ಹಾಕೋದಕ್ಕೆ ಅಂತ ಹೇಳಿ. 8 ವರ್ಷಕ್ಕೂ ಹೆಚ್ಚಿನದಾಗಿ ಹಳೆಯದಾಗಿರ್ತಕ್ಕಂಥ ಅಫಿಷಿಯಲ್ ಪರ್ಸನಲ್ ಪರ್ಪಸ್ ಅಲ್ಲದೆ ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳಾಗಿ ಬಳಕೆ ಮಾಡ್ಕೊತಿರ್ತಕ್ಕಂಥ ವೆಹಿಕಲ್ಸ್ಗಳನ್ನು ಮತ್ತೆ ಫಿಟ್ನೆಸ್ ಸರ್ಟಿಫಿಕೇಷನಿನ ರಿನ್ಯೂವಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಮತ್ತು ಪರ್ಸನಲ್ ವೆಹಿಕಲ್ಸ್ಗಳಾಗಿದ್ದರೆ 15 ವರ್ಷದ ನಂತರದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ರಿನ್ಯೂವಲ್ಗೆ ಹೋಗುವಂಥ ಸಂದರ್ಭದಲ್ಲಿ 10 to 25% ಅಡಿಷನಲ್ ಗ್ರೀನ್ ಟ್ಯಾಕ್ಸನ್ನು ಅವರು ಕಟ್ಟುವಂಥ ರೋಡ್ ಟ್ಯಾಕ್ಸ್ನ ಜೊತೆಗೆ ಇದನ್ನು ಕೂಡ ಕಟ್ಟಬೇಕು ಅನ್ನುವಂಥದ್ದನ್ನು ಈಗ ಈ ಒಂದು ಗ್ರೀನ್ ಟ್ಯಾಕ್ಸ್ನ ಅಡಿಯಲ್ಲಿ ಹೊಸದೊಂದು ನಿರ್ಧಾರವನ್ನು ಮಿನಿಸ್ಟ್ರಿ ಅಪ್ರೂವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು ಈ ನಿರ್ಧಾರ. ಇದರಿಂದಾಗಿ ಮುಂಬರುವಂಥ ದಿನಗಳಲ್ಲಿ ಒಂದಷ್ಟಾದರೂ ಪೊಲ್ಯೂಷನ್ ಕಡಿಮೆ ಆಗ್ಬೋದು ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗ್ರೀನ್ ಟ್ಯಾಕ್ಸ್ನಿಂದ ಆರ್ಥಿಕತೆಗೂ ಕೂಡ ಒಂದಷ್ಟು ಮಟ್ಟಿಗೆ ಉಪಕಾರಿಯಾಗುತ್ತೆ ಅಥವಾ ಇದರಿಂದ ಬರುವಂಥ ಹಣವನ್ನು ಇನ್ನಷ್ಟು ನಾವು ಎನ್ವಿರಾನ್ಮೆಂಟನ್ನು ಡೆವಲಪ್ ಮಾಡಲಿಕ್ಕೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಬೋದು. ಅಫಾರೆಸ್ಟೇಷನ್ ಕಾರ್ಯಗಳಿಗೆ ಇದನ್ನು ಬಳಕೆ ಮಾಡ್ಕೊಳ್ಬೋದು. ಇದರಿಂದಾಗಿ ಹೆಚ್ಚು ಪೊಲ್ಯೂಷನನ್ನು ಉಂಟು ಮಾಡುವಂಥ ಹಳೆಯ ವೆಹಿಕಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳದೆ ಇರುವಂತೆ ನಾವು ತಡೆದ ಹಾಗೆ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಗ್ರೀನ್ ಟ್ಯಾಕ್ಸ್ ಅನ್ನುವಂಥದ್ದು ವೆಹಿಕಲ್ಸ್ಗಳಿಗೆ ಇತ್ತೀಚೆಗೆ ಹಾಕೋದಕ್ಕೆ ಭಾರತ ಸರ್ಕಾರದ ಅಡಿಯಲ್ಲಿ ಒಂದು ಈ ಮಿನಿಸ್ಟ್ರಿಯ ಅಪ್ರೂವಲ್ ಅನ್ನುವಂಥದ್ದು ದೊರಕಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಮೇನ್ಸ್ನ ದೃಷ್ಟಿಯಲ್ಲಿ ಪೊಲ್ಯೂಷನನ್ನು ತಡೆಯೋದಕ್ಕೆ ಸರ್ಕಾರ ಮಾಡ್ತಿರ್ತಕ್ಕಂಥ ಮೆಜರ್ಸ್ಗಳಲ್ಲಿ ಇತ್ತೀಚೆಗೆ ಈ ಗ್ರೀನ್ ಟ್ಯಾಕ್ಸನ್ನು ತಂದಿರುವಂಥದ್ದು ಮತ್ತು ಗ್ರೀನ್ ಕ್ರ್ಯಾಕರ್ಸ್ಗಳನ್ನು ಪ್ರಮೋಟ್ ಮಾಡ್ತಿರುವಂಥದ್ದು. ಇತ್ತೀಚೆಗಿನ ದೀಪಾವಳಿಯಲ್ಲೂ ಕೂಡ ಗ್ರೀನ್ ಕ್ರ್ಯಾಕರ್ಸ್ಗಳನ್ನು ಮಾತ್ರವೇ ಅಲೋ ಮಾಡಿದ್ದಂಥದ್ದು, ಅದು ಕೂಡ ನಿಗದಿತ ಸಮಯದಲ್ಲಿ ಕರೋನಾ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು. ಇವೆಲ್ಲವನ್ನು ನಾವು ಉತ್ತರಗಳನ್ನಾಗಿ ಬರಿಬೋದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.